ದೇವರ ಪೂಜೆಯನ್ನು ನಿರ್ಲಕ್ಷಿಸಬಾರದು. ಇದಕ್ಕೆ 20 ಕಾರಣಗಳು ನೋಡೋಣ ಬನ್ನಿ. 1. ಭವ್ಯ ದಿನದ ಆರಂಭಕ್ಕೆ ಶ್ರೇಷ್ಠ ಮಾರ್ಗ. ದೇವರ ಸ್ಮರಣೆಯೊಂದಿಗೆ ದಿನ ಪ್ರಾರಂಭಿಸಿದರೆ ಶಾಂತಿ ದೊರೆಯುತ್ತದೆ. 2. ಮನಸ್ಸಿಗೆ ಶಾಂತಿ ಹಾಗೂ ಸ್ಥಿರತೆ. ಪೂಜೆಯ ಸಮಯದಲ್ಲಿ ಮನಸ್ಸು ಏಕಾಗ್ರತೆ ಹೊಂದುತ್ತದೆ. 3. ಸಮಯ ಪಾಲನೆ ಹಾಗೂ ಶಿಸ್ತಿನ ಅಭ್ಯಾಸ. ನಿಯಮಿತ ಪೂಜೆ ಮಾಡಿದರೆ ಜೀವನದಲ್ಲಿ ಶಿಸ್ತು ಬರುತ್ತದೆ. 4. ಆತ್ಮವಿಶ್ವಾಸ ವೃದ್ಧಿ. ನಂಬಿಕೆಯ ಮೂಲಕ ಆತ್ಮಬಲ ಹೆಚ್ಚಾಗುತ್ತದೆ. 5. ಮನುಷ್ಯನಿಗೆ ನಂಬಿಕೆ, ಧೈರ್ಯ ಮತ್ತು ಶ್ರದ್ಧೆ ಬೆಳೆಯುತ್ತದೆ. ಪೂಜೆ ಶ್ರದ್ಧೆ ಮತ್ತು ನಂಬಿಕೆಯನ್ನು ಬಲಗೊಳಿಸುತ್ತದೆ. 6. ಅಹಂಕಾರ ಕಡಿಮೆಯಾಗುತ್ತದೆ. ದೇವರನ್ನು ಸ್ಮರಿಸುವುದರಿಂದ ನಮ್ಮ ಅಹಂಕಾರ ಶಮನವಾಗುತ್ತದೆ. 7. ಪಾಪನಾಶ ಮತ್ತು ಪುಣ್ಯ ಪ್ರಾಪ್ತಿ. ಭಕ್ತಿಯಿಂದ ಪೂಜೆ ಮಾಡಿದರೆ ಪಾಪ ಶುದ್ಧಿ ಆಗುತ್ತದೆ ಎಂಬ ನಂಬಿಕೆ ಇದೆ. 8. ಮಕ್ಕಳಿಗೆ ಉತ್ತಮ ಸಂಸ್ಕಾರ ಮತ್ತು ಆದರ್ಶ. ಮನೆಯಲ್ಲಿ ಪೂಜೆಯ ಮೂಲಕ ಮಕ್ಕಳಿಗೆ ಧಾರ್ಮಿಕ ಸಂಸ್ಕಾರಗಳು ಬರುತ್ತವೆ. 9. ಸಕಾರಾತ್ಮಕ ಚಿಂತನೆ ಬೆಳವಣಿಗೆ. ದೇವರ ಸ್ಮರಣೆಯು ನಕಾರಾತ್ಮಕತೆ ನಿವಾರಣೆ ಮಾಡುತ್ತದೆ. 10. ಸಂತೋಷದ ವಾತಾವರಣ. ಮನೆಯಲ್ಲಿ ಪೂಜೆ ನಡೆಯುವಾಗ ಶುದ್ಧತೆ, ಶಾಂತಿ ಮತ್ತು ಹರ್ಷ ಹರಿದಾಡುತ್ತದೆ. 11. ಕೃತಜ್ಞತೆ ವ್ಯಕ್ತಪಡಿಸುವ ವಿಧಾನ. ನಮಗೆ ದೊರಕಿದ ಎಲ್ಲ ಆಶೀರ್ವಾದಗಳಿಗೆ ಧನ್ಯವಾದ ಹೇಳುವ ವೇದಿಕೆ. 12. ಸಮಾಜದಲ್ಲಿ ಧಾರ್ಮಿಕ ಬಲವರ್ಧನೆ. ಪೂಜೆಯು ನಮ್ಮ ಧರ್ಮ ಮತ್ತು ಪರಂಪರೆಯ ಉಳಿವಿಗೆ ಸಹಾಯ ಮಾಡುತ್ತದೆ. 13. ಒಟ್ಟು ಕುಟುಂಬದ ಏಕತೆಗಾಗಿ. ಒಟ್ಟಾಗಿ ಪೂಜೆ ಮಾಡಿದರೆ ಕುಟುಂಬದ ಸಂಪರ್ಕ ಬಲವಾಗುತ್ತದೆ. 14. ಶರೀರ ಮತ್ತು ಮನಸ್ಸಿಗೆ ಆರೋಗ್ಯ. ಪೂಜಿಸುವಾಗ ಜಪ, ಪ್ರಾಣಾಯಾಮ ಇತ್ಯಾದಿಯಿಂದ ಆರೋಗ್ಯಕ್ಕೂ ಲಾಭ. ಮನೆಯ ಪವಿತ್ರತೆ ಮತ್ತು ಶುದ್ಧತೆ. ದೇವರ ಪೀಠ ಇದ್ದರೆ ಮನೆಯ ಶುದ್ಧತೆಯತ್ತ ಗಮನ ಹರಿಸುತ್ತೇವೆ. ಅನಿಷ್ಟ ಶಕ್ತಿಗಳ ನಾಶ. ದೇವರ ಸ್ಮರಣೆಯು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ ಎಂಬ ನಂಬಿಕೆ ಇದೆ. 17. ಧರ್ಮನೀತಿಯ ಪಾಲನೆ. ಪೂಜೆಯು ನೈತಿಕ ಜೀವನವನ್ನು ನಡೆಸುವ ಪ್ರೇರಣೆ ನೀಡುತ್ತದೆ. 18. ಸಮಸ್ಯೆಗಳಿಂದ ಮುಕ್ತಿಗೆ ಮಾರ್ಗ. ಆತ್ಮ ಸಂಯಮ ಮತ್ತು ಶ್ರದ್ಧೆಯಿಂದ ದೇವರನ್ನು ಸ್ಮರಿಸಿದರೆ ಸಮಸ್ಯೆಗಳಿಗೆ ಪರಿಹಾರ ದೊರೆಯಬಹುದು. 19. ಅರ್ಥಪೂರ್ಣ ಜೀವನ. ನಂಬಿಕೆಯೊಂದಿಗೆ ಬಾಳಿದರೆ ಜೀವನ ಅರ್ಥಪೂರ್ಣವಾಗುತ್ತದೆ. 20. ಮರಣದ ನಂತರದ ಭೀತಿಯಿಂದ ವಿಮುಕ್ತಿ. ಭಗವಂತನ ಸ್ಮರಣೆ ಮರಣ ಮತ್ತು ಭೀತಿಯಿಂದ ಮನಸ್ಸನ್ನು ಮುಕ್ತಗೊಳಿಸುತ್ತದೆ. ಈ ಕಾರಣಗಳು ನಂಬಿಕೆ, ಅನುಭವ ಮತ್ತು ಸಂಸ್ಕೃತಿಯಿಂದ ಬರುತ್ತವೆ. ಪೂಜೆ ಮಾಡಿದರೆ ಇಹಲೋಕದ ಸುಖ ಹಾಗೂ ಪರಲೋಕದ ಶ್ರೇಯಸ್ಸು ದೊರೆಯುತ್ತದೆ ಎಂಬ ನಂಬಿಕೆಯಿಂದ ಇವು ಬೆಳೆದಿವೆ.